ಸರ್ ಈಗ ಪ್ರಜ್ವಲ್ ರೇವಣ್ಣ ಆಗಿದೆ ಸರ್, SIT ತನಿಖೆ ಮಾಡ್ತಾ ಇದೆ. ನಾನು ಕೂಡ ಪೇಪರ್ ನೋಡ್ತೀನಿ. SIT ಇದೆ, SIT ನೋಡ್ತೀನಿ. ನಾನು ಯಾಕೆ ಅದ್ರ ತಲೆ ಸರ್, ಈಶ್ವರಪ್ಪ ಅವರು ಹೇಳ್ತಾರೆ, ಗುತ್ತಿಗೆದಾರ ಆತ್ಮಹತ್ಯೆ ವಿಚಾರದಲ್ಲಿ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದೆ, ಈಗಲೂ ನಾಗೇಶ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನೋಡೋಣ. ಮುಖ್ಯಮಂತ್ರಿಗಳು ನಾವೆಲ್ಲ ಅದನ್ನು ವಾಸ್ತವಾಂಶ ಏನಂತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಆಗಲಿ. ನಾವು ಯಾರನ್ನೂ ರಕ್ಷಣೆ ಮಾಡೋಂಥ ಸಂದರ್ಭ ಫಸ್ಟ್ ನೋಡೋಣ. ಅಶೋಕ್ ಅವರು 6ನೇ ತಾರೀಕು ಒಳಗಡೆ ರಾಜೀನಾಮೆ ಕೊಡಲಿಲ್ಲ ಅಂತ ರಾಜ್ಯಾದ್ಯಂತ ಹೋರಾಟ ಮಾಡ್ತೀನಿ. ಈಗಿದ್ರೆ ಮಾಡಲಿ, ಯಾಕೆ 6ನೇ ತಾರೀಕು ಆಗಲಿ, ಈಗ ಬೆಳಗ್ಗೆಯಿಂದಲೇ ಮಾಡಲಿ. 6ನೇ ತಾರೀಕು ಬರ್ತಾ ಇದೆಯಾ, ಈಗಿದ್ರೆ ಮಾಡಲಿ. ಪೊಲೀಸ್ ಸ್ಟೇಷನ್ಗೆ ಏನು ಬಾಯ್ ಬಿಡಬೇಕೋ, ಯಾವುದಕ್ಕೆ ಬಾಯ್ ಬಿಡಬೇಕೋ ಬಾಯ್ ಬಿಡ್ತಾ ಇದೆ. ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲೂ ಬಂದಿದೆ ಅಂತ ಹೇಳಿದ್ದಾರೆ. ನಮ್ಮ ಕಾಲದಲ್ಲೆಲ್ಲ BJP ಬಟ್ಟೆ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೆ, SP ಇನ್ಸ್ಪೆಕ್ಟರ್ಗಳಿಗೆಲ್ಲ BJP ಬಟ್ಟೆ ಹಾಕ್ಸ್ಬಿಟ್ಟು ಅದು ಯಾವುದೋ ಹಬ್ಬದ ದಿನ ಎಲ್ಲ 2 ಕಡೆ ಬಿಜಾಪುರ, ಮಧುಗಿರಿ, ಇಲ್ಲಿ ಏನು ಮರ್ತ್ಬಿಟ್ಟಿದೆ ಅಶೋಕ್.